ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಈಗ ಒಂದು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಮೈನಾರಿಟೀಸ್ಗೆ ಪ್ರೀ ಮೆಟ್ರಿಕ್ಕು ಸ್ಕಾಲರ್ಶಿಪ್ ಆದರೆ ಬಿಟ್ಟಿದ್ದಾರೆ. ಅದರದ್ದು ಎಲಿಜಿಬಿಲಿಟಿ ಏನು, ಹಾಗೆ ಯಾವ ರೀತಿ ಅಪ್ಲೈ ಮಾಡೋದು, ಹಾಗೆ ಲಾಸ್ಟ್ ಡೇಟ್ ಯಾವಾಗ, ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಎಷ್ಟು ಬರುತ್ತೆ, ಹಾಗೆ ಡಾಕ್ಯುಮೆಂಟ್ಸು ಏನೇನು ಬೇಕಾಗುತ್ತೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋಲ್ಲಾದರೆ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಲಿ ತಪ್ಪದೆ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಮುಂದೆ ಬರುವ ಎಲ್ಲ ಕಂಟಿನ್ಯೂಯಸ್ ಆಗಿ ನಿಮಗೆ ಸ್ಕಾಲರ್ಶಿಪ್ಪು ಹಾಗೆ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸ್ ಆಗಿರ್ಬೋದು, ಎಲ್ಲ ಯೂನಿವರ್ಸಿಟಿ ಅಪ್ಡೇಟ್ಸ್ ಆದರೆ ಸಿಗ್ತಾ ಹೋಗುತ್ತೆ. ಇದು ನಿಮಗೇನಾದರೂ ಅನ್ವಯ ಆಗಲಿಲ್ಲ ಅಂದರೂ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಅದನ್ನು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ತಿಳಿಸ್ಕೊಡಿ. ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡಿ. ಅವರು ಮೈನಾರಿಟೀಸ್ ಆಗಿರೋದ್ರಿಂದ ಅವ್ರಿಗೂ ಒಂದು ಸ್ಕಾಲರ್ಶಿಪ್ ಆದರೆ ಸಿಗುತ್ತೆ. ಹಾಗೆ ಚಿಕ್ಕ ಹುಡುಗರು ಅವ್ರ ಹತ್ರ ಮೊಬೈಲ್ ಇಲ್ಲ ಅಂದರೂ ನಿಮ್ಮ ಹತ್ರ ಇದ್ದರೆ ತಿಳಿಸ್ಕೊಟ್ಟು ಅಪ್ಲೈ ಮಾಡಿ. ಸ್ಕಾಲರ್ಶಿಪ್ ಬರೋದನ್ನು ಯಾರೂ ಮಿಸ್ ಮಾಡ್ಕೋಬೇಡಿ. ಈಗ ಬನ್ನಿ, ಎಲಿಜಿಬಿಲಿಟಿ ಯಾವ ರೀತಿ ಇರುತ್ತೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡೋಣ. ಇದರಲ್ಲಿ ಮೈನಾರಿಟೀಸ್ಗೆ ಮುಸ್ಲಿಮು, ಕ್ರಿಶ್ಚಿಯನ್ನು, ಬುದ್ಧಿಸ್ಟು, ಸಿಕ್ಕು, ಜೈನ್ಸು, ಪಾರ್ಸಿ ಇಷ್ಟು ಕ್ಯಾಟಗಿರಿಯವರಾದರೆ ಒಂದು ಈ ಸ್ಕಾಲರ್ಶಿಪ್ಗಾದರೆ ಎಲಿಜಿಬಲ್ ಇರ್ತಾರೆ. ಯಾರೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಟು 8th ಸ್ಟ್ಯಾಂಡರ್ಡು ಓದ್ತಿರ್ತಿರೋ ಅಂಥ ವಿದ್ಯಾರ್ಥಿಗಳು, ಎಸ್ಪೆಷಲಿ ಅವರು ಕರ್ನಾಟಕದಲ್ಲಾದರೆ ಓದ್ತಿರಬೇಕಾಗುತ್ತೆ. ಹಾಗೆ ಅವರು 50% ಮಾರ್ಕ್ಸ್ ಆದರೆ ಪ್ರೀವಿಯಸ್ ಇಯರಲ್ಲಿ ಫೈನಲ್ ಎಕ್ಸಾಮಿನೇಷನ್ ಆದರೆ ಪಡ್ಕೊಂಡಿರಬೇಕಾಗುತ್ತೆ. ಅದ್ರ ಜೊತೆಗೆ ಟೋಟಲ್ ಇನ್ಕಮ್ಮು 1 ಲಕ್ಷಕ್ಕಿಂತ ಮೀರಿರಬಾರ್ದು. ಇದು ಎಲಿಜಿಬಿಲಿಟಿ. ಇದಾದ ನಂತರ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನೋಡೋದಾದರೆ, ನೀವು ಒಂದು SSP ಸ್ಕಾಲರ್ಶಿಪ್ ಏನಾದರೆ SSP ಪೋರ್ಟಲ್ ಇದೆಯೋ ಅಲ್ಲಿ ಪ್ರೀವಿಯಸ್ ಆಗಿ ಅಪ್ಲೈ ಮಾಡಿದರೆ ನೀವು ಡೈರೆಕ್ಟಾಗಿ ಆಟೋ ರಿನ್ಯೂವಲ್ ಆದರೆ ಆಗುತ್ತಂತೆ. ಹಾಗೆ ಯಾರೆಲ್ಲ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರು ಅಂಥ ವಿದ್ಯಾರ್ಥಿಗಳು SSP ಪೋರ್ಟಲಲ್ಲಿ ಲಾಗಿನ್ ಆಗಿ ಅಕೌಂಟ್ನಾದರೆ ಕ್ರಿಯೇಟ್ ಮಾಡಿದರೆ ನಿಮಗೆ ಸ್ಯಾಟ್ಸ್ ID ಅಂತ ಬರುತ್ತೆ. ಇದು ಪ್ರೀ ಮೆಟ್ರಿಕ್ ಅವ್ರಿಗೆ, ಪೋಸ್ಟ್ ಮೆಟ್ರಿಕ್ ಅವ್ರಿಗೆ ಸ್ಟೂಡೆಂಟ್ ID ಅಂತ ಬರುತ್ತೆ. SSP ID, ಸ್ಯಾಟ್ಸ್ ID ಬಂದಾದ ನಂತರ ಲಾಗಿನ್ ಆಗಿ ನೀವು ಆದರೆ ಫಿಲ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಡೀಟೇಲ್ಡು ಕಂಪ್ಲೀಟ್ ವೀಡಿಯೋ ಬೇಕಾದರೆ ತಿಳಿಸ್ಕೊಡಿ ಕಮೆಂಟ್ ಮುಖಾಂತರ. ಹೆಚ್ಚಿಗೆ ಕಮೆಂಟ್ಸ್ ಬಂದರೆ ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಆದರೆ ತಿಳಿಸ್ಕೊಡ್ತೀನಿ. ಈಗ ಇದ್ರಿಗೆ ಮ್ಯಾಂಡೇಟರಿಯಾಗಿ ನಿಮ್ಮ ಆಧಾರ್ ಸೀಡಿಂಗ್ ಆದರೆ ಆಗಿರಬೇಕು ಬ್ಯಾಂಕ್ ಅಕೌಂಟ್ ಜೊತೆಗೆ. ನಿಮ್ಮ ಆಧಾರ್ ಸೀಡಿಂಗ್ ಆ್ಯಂಡ್ NPCI ಮ್ಯಾಪಿಂಗ್ ಟು ಬ್ಯಾಂಕ್ ಅಕೌಂಟ್ ಈಸ್ ಮ್ಯಾಂಡೇಟರಿ. ಇದಾದರೆ ಮ್ಯಾಂಡೇಟರಿ ಇರುತ್ತೆ. ನಿಮಗೆ ಲಾಸ್ಟ್ ಡೇಟ್ ನೋಡೋದಾದರೆ ನಿಮಗೆ ಕ್ಲಾಸ್ 1 to 8 ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ದಿ ಅಕಾಡೆಮಿಕ್ ಇಯರ್ 24-25 ನಿಮಗೆ 31st ಅಕ್ಟೋಬರ್ 24ವರೆಗೂ ಆದರೆ ನಿಮಗೆ ಇದೆ. ಇನ್ನು ಸುಮಾರು ಟೈಮ್ ಆದರೆ ಇದೆ, 2 ತಿಂಗಳಿದೆ. ನೀವಾದರೆ ನಿಧಾನಕ್ಕೆ ಯಾವುದೇ ಮಿಸ್ಟೇಕ್ಸ್ ಮಾಡ್ದಿರಾ ಎಲ್ಲರೂ ಅಪ್ಲೈ ಮಾಡಿ. ಇನ್ ಕೇಸ್ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೂ ವಿಡಿಯೋ ಶೇರ್ ಮಾಡಿ, ಹಾಗೆ ತಿಳಿಸ್ಕೊಟ್ಟು ಅವರನ್ನು ಅಪ್ಲೈ ಮಾಡೋಕ್ಕೆ ಇದು ಮಾಡಿ. ನಿಮಗೆ ಅಮೌಂಟ್ ಎಷ್ಟು ಬರುತ್ತೆ ಅಂತ ನೋಡೋದಾದರೆ 1 to 8 ಸ್ಕಾಲರ್ಶಿಪ್ಪು ಗೌರ್ಮೆಂಟ್ ಸ್ಟೂಡೆಂಟ್ಸ್ಗೆ, ಏನಾದರೂ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಓದ್ತಿರ್ತಿರೋ ಅಂಥ ವಿದ್ಯಾರ್ಥಿಗಳಿಗೆ ಒಂದು 1000 ರೂಪಾಯಿ ಆದರೆ ಅಮೌಂಟ್ ಆದರೆ ಬರುತ್ತೆ. ಏನಾದರೂ ಮೌಲಾನಾ ಆಜಾದು ಈ ಥರ ಸ್ಕೂಲ್ಸಲ್ಲಿ ಯಾರೆಲ್ಲ ಓದ್ತಿರ್ತಿರೋ ಅಂಥ ವಿದ್ಯಾರ್ಥಿಗಳಿಗೆ ಕ್ಲಾಸ್ 1 to 8 ವಿದ್ಯಾರ್ಥಿಗಳಿಗೆ 1000 ಆದರೆ ಬರುತ್ತೆ. ಅದೇ ಪ್ರೈವೇಟ್ ಸ್ಕೂಲ್ ಸ್ಟೂಡೆಂಟ್ಸ್ಗಾದರೆ 1 to 5th ಸ್ಟೂಡೆಂಟ್ಸ್ಗೆ 1000, ಹಾಗೆ 6th ಕ್ಲಾಸ್ ಅವ್ರಿಗೆ 2500, 7th ಕ್ಲಾಸ್ ಅವ್ರಿಗೆ 3000, ಹಾಗೆ ಕ್ಲಾಸ್ 8ಗೆ 3500 ರೂಪಾಯಿ ಆದರೆ ಅಮೌಂಟು ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಸ್ಯಾಂಕ್ಷನ್ ಆಗುತ್ತೆ. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ನೋಡೋದಾದರೆ ಒಂದು ಸ್ಟೂಡೆಂಟ್ ಸ್ಯಾಟ್ಸ್ ID ನಂಬರು. ಏನಾದರೆ ನೀವು ಈಗಾಗಲೇ SSP ಪೋರ್ಟಲಲ್ಲಿ ಪ್ರೀವಿಯಸ್ ಇಯರು ರಿಜಿಸ್ಟರ್ ಆಗಿದ್ದರೆ ನಿಮಗೆ ಆಲ್ರೆಡಿ ಸ್ಯಾಟ್ಸ್ ID ಅಂತ ಇರುತ್ತೆ. ಅದ್ರ ಜೊತೆಗೆ ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಆದರೆ ಇದ್ರ ಜೊತೆಗೆ ಇನ್ಕಮ್ಮು, ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟು, ಹಾಗೆ ಆಧಾರ್ ನಂಬರ್ ಆದರೆ ನಿಮ್ಮದು, ಹಾಗೆ ನಿಮ್ಮ ಪೇರೆಂಟ್ಸು ಮೊಬೈಲ್ ನಂಬರ್ ಆದರೆ ಕಂಪಲ್ಸರಿ ಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರು, ಕ್ಯಾಸ್ಟ್ ಇನ್ಕಮ್ ಅಂದರೆ ಮಸ್ಟ್ ಆ್ಯಂಡ್ ಶುಡ್ಡು ನಿಮಗೆ ಬೇಕಾಗುತ್ತೆ. ಇಷ್ಟು ಡೀಟೇಲ್ಸ್ ಆದರೆ ಡಾಕ್ಯುಮೆಂಟ್ಸ್ ಆದರೆ ಬೇಕಾಗಿರುತ್ತೆ. ಇನ್ನೂ ಹೆಚ್ಚಿಗೆ ಏನಾದರೂ ಬೇಕಾದರೆ ನಾನು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಅಲ್ಲಿಗೆ ಜಾಯ್ನ್ ಆಗಿ ನೀವು ಎಲ್ಲ ಕಂಪ್ಲೀಟ್ PDFs ಆದರೆ ಡೌನ್ಲೋಡ್ ಮಾಡ್ಕೋಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.